ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಗೆಗೆ ಒಂದು ತಂಪಾದ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ತುಂಬಾ ಹೆಲ್ದಿಯಾದ ಜ್ಯೂಸ್ ಫ್ರೆಂಡ್ಸ್. ಇದು ಮಕ್ಕಳಿಂದ ದೊಡ್ಡವರು ಎಲ್ಲರೂ ಕೂಡ ಕುಡಿಬೋದು. ದೇಹದಲ್ಲಿ ಎಷ್ಟೇ ನಮಗೆ ಹೀಟ್ ಇದ್ದರೂ ಕೂಡ ಇದನ್ನು ಕುಡಿದರೆ ಕಡಿಮೆ ಆಗ್ತದೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಹೇಗೆ ಮಾಡಿದ್ದೇನೆ ಅಂತ ತೋರಿಸ್ತೇನೆ ನೋಡಿ. ಫಸ್ಟಿಗೆ ನಾನು ಇಲ್ಲಿ ಹಾಲು ಉಂಟಲ್ಲ, ಅದನ್ನು ಕಾಯಿಸಲಿಕ್ಕೆ ಇಟ್ಕೊಂಡಿದ್ದೇನೆ. ನಾನು ಒಂದು 4 ಗ್ಲಾಸ್ ಆಗುವಷ್ಟು ಹಾಲು ಕಾಯಿಸಲಿಕ್ಕೆ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಹಾಲು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ನಾನು ಸಕ್ಕರೆ, ನಮಗೆ ಎಷ್ಟು ಸ್ವೀಟ್ ಬೇಕಾಗ್ತದೆ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸಕ್ಕರೆ ಚೆನ್ನಾಗಿ ಕುದ್ದಾದ ನಂತರ ಸ್ವಲ್ಪ ಒಂದು 5 ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಲನ್ನು ಚೆನ್ನಾಗಿ ಕುದಿಸಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಈಗ ಹಾಲು ಚೆನ್ನಾಗಿ ಕುದ್ದಾಗಿದೆ. ಇದನ್ನು ನನಗೆ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇನೆ. ತಣ್ಣಗಂದರೆ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಓಕೆ, ಇಲ್ಲಿ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡಿ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಏನು ಸೇರಿಸ್ತೇನೆ ಅಂತ ನೋಡಿ. ಇದು ಕಾಮಕಸ್ತೂರಿ ಬೀಜ ಅಂತಾರಲ್ಲ, ಅದನ್ನು ನಾನು ಫಸ್ಟಿಗೆ ಒಂದು 5 ನಿಮಿಷ ಫಸ್ಟಿಗೆ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೇನೆ. ಇದನ್ನು ನಾವು ತಂಪಿನ ಬೀಜ ಅಂತ ಕೂಡ ಕರೀತಾರೆ. ಹೆಸರಲ್ಲೇ ಉಂಟು ನೋಡಿ, ತಂಪಿನ ಬೀಜ ಅಂತ. ಇದನ್ನೀಗ ನಾನು ಕಾಯಿಸಿದ ಹಾಲು ಉಂಟಲ್ಲ ಅದಕ್ಕೆ ಹಾಕ್ಕೊಳ್ತೇನೆ. ಕಂಪ್ಲೀಟಾಗಿ ತಣ್ಣಗಾಗಬೇಕು, ಸ್ವಲ್ಪನೂ ಕೂಡ ಬಿಸಿಯಾಗಿ ಇರಬಾರ್ದು. ಓಕೆ, ಏನೋ ಒಂಥರ ತುಂಬಾ ಟೇಸ್ಟಿ ಆಗ್ತದೆ ಫ್ರೆಂಡ್ಸ್. ಮಕ್ಕಳಿಂದ ದೊಡ್ಡವರು ಎಲ್ಲರೂ ಕೂಡ ಇದನ್ನು ಕುಡಿಬೋದು. ಏನು ಸೈಡ್ ಎಫೆಕ್ಟ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಅಷ್ಟು ಚೆನ್ನಾಗಾಗ್ತದೆ. ಓಕೆ, ಇದನ್ನೀಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಮಿಕ್ಸ್ ಮಾಡಿ ನಮಗೆ ಕೋಲ್ಡಾಗಿ ಬೇಕಿದ್ದರೆ ನಾವು ಸ್ವಲ್ಪ ಫ್ರಿಜ್ಜಿನಲ್ಲಿ ಇಟ್ಕೊಂಡು ಕೂಡ ಕುಡಿಬೋದು. ಹಾಗೆಯೂ ಕೂಡ ಕುಡಿಬೋದು. ಯಾವ ರೀತಿ ಮಾಡಿ ಕುಡಿದ್ರೂ ಚೆನ್ನಾಗಾಗ್ತದೆ. ಇದು ಬೆಳಗಿನ ಟೈಮ್ ಇಲ್ಲ ಸಂಜೆ ಟೈಮ್, ರಾತ್ರಿ ಮಲಗುವಾಗ ಮಾಡಿ ಕುಡಿದ್ರೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನಮ್ಮ ದೇಹದಲ್ಲಿ ಎಷ್ಟೇ ಹೀಟ್ ಆಗಿದ್ರೂ ಕೂಡ ಇದನ್ನು ಕುಡಿದರೆ ಕಡಿಮೆ ಆಗ್ತದೆ. ಈಗ ಬೇಸಿಗೆಗಾಲೆಲ್ಲ ಏನು ಕುಡಿದ್ರೂ ನಮಗೆ ತುಂಬಾ ಹೀಟ್ ಆಗ್ತದಲ್ಲ, ಹಾಗಾಗಿ ಇದನ್ನು ಮಾಡಿ ಕುಡಿದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ತಂಪಿನ ಬೀಜ ಅಂತಾರಲ್ಲ, ಅದರ ಹೆಸರಿನಲ್ಲೇ ಉಂಟು ತಂಪಂತ. ಈಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಒಮ್ಮೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಬರ್ತದೆ ಹಾಲಿಗೆ ಹಾಕಿದ್ರಿಂದ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು.